युजेवां ब्रह्मपूर्व्यं नमोभिः विश्लोक एतुपथ्येव सूरेः शृण्वन्तु विश्वे अमृतस्य पुत्रा आये धामानि दिव्यानि तस्तु ಓಂ. ಹೇ ನರನಾರಿಯರೇ, ನಿಮ್ಮನ್ನು ವಿನಯಾದಿ ಸದ್ಗುಣಗಳ ಮೂಲಕ ಅನಾದಿ ಜ್ಞಾನದೊಂದಿಗೆ ಯುಕ್ತರನ್ನಾಗಿ ಮಾಡುತ್ತೇನೆ. ವಿದ್ವಾಂಸನ ಮಾರ್ಗದಂತೆ ಆ ವೇದದ ಶ್ಲೋಕವು ನಿಮಗೆ ಉನ್ನತಿಪ್ರದವಾಗಲಿ. ಅಮರನಾದ ಪ್ರಭುವಿನ ಮಕ್ಕಳಾದ ಜಗತ್ಕರ್ತೃ ನಿರ್ಮಿತವಾದ ಲೋಕಗಳಲ್ಲಿ ವಾಸಿಸುವ ಸರ್ವ ಜೀವರು ಈ ಅನಾದಿ ಜ್ಞಾನವಾಣಿಯನ್ನು ಆಲಿಸಲಿ. ಯೋಗ ಬಂಧುಗಳೇ, ಈ ಹಿಂದೆ ನಾವು ಮಹರ್ಷಿ ಪತಂಜಲಿ ಪ್ರಣೀತ ಅಷ್ಟಾಂಗ ಯೋಗಗಳ 1ನೆಯ ಅಂಗವಾದ ಅಹಿಂಸೆ, ಸತ್ಯ, ಆಸ್ತೇಯ ಇವುಗಳ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಂಡಿದ್ದೇವೆ. ಈ ದಿನ ಯಮದ 4ನೆಯ ಅಂಗವಾದ ಬ್ರಹ್ಮಚರ್ಯದ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ. ಬ್ರಹ್ಮಚರ್ಯ ಇದು 4ನೆಯ ಯಮ. ಬ್ರಹ್ಮಚರ್ಯವಿಲ್ಲದ ಜೀವನ ದಾರಿ ತಪ್ಪಿದ ಜೀವನ. ದಾರ ಕಿತ್ತು ಹೋದ ಪಟದಂತೆ, ಮಾವುತನ ಹತೋಟಿ ತಪ್ಪಿದ ಆನೆಯಂತೆ, ಕಡಿವಾಣ ಕಿತ್ತ ಕುದುರೆಯಂತೆ ಬ್ರಹ್ಮಚರ್ಯವಿಲ್ಲದ ಜೀವನ ಸಮಾಜದ ಶಾಂತಿ ನಾಶಕ್ಕೆ ಮಹಾಪ್ರಬಲವಾದ ಕಾರಣವಾಗಿರುತ್ತದೆ. ಬ್ರಹ್ಮಚರ್ಯವಿಲ್ಲದವನು ತಾನೂ ಕೊಳೆತು ಸಮಾಜವು ನಾರುವಂತೆ ಮಾಡುತ್ತಾನೆ. ಆದುದರಿಂದ ಬ್ರಹ್ಮಚರ್ಯದ ನಿಜವಾದ ಸ್ವರೂಪವನ್ನರಿತು ಅದರ ಅನುಷ್ಠಾನಕ್ಕೆ ತೊಡಗಬೇಕಾದುದು ಅವಶ್ಯಕ. ಹಾಗಾದರೆ ಬ್ರಹ್ಮಚರ್ಯವೆಂದರೇನು? ಮಹರ್ಷಿ ವ್ಯಾಸರು ತಮ್ಮ ಯೋಗ ಸೂತ್ರ ಭಾಷ್ಯದಲ್ಲಿ ಹೀಗೆ ಹೇಳಿರುತ್ತಾರೆ. ಬ್ರಹ್ಮಚರ್ಯಂ ಗುಪ್ತೇಂದ್ರಿಯಸ್ಯೋಪಸ್ಯ ಸಂಯಮಃ ಎಂದರೆ ಗುಪ್ತೇಂದ್ರಿಯವಾದ ಪ್ರಜನನಾಂಗದ ಸಂಯಮವೇ ಬ್ರಹ್ಮಚರ್ಯ. ಪ್ರಜನನಾಂಗದ ನಿಗ್ರಹ ಎಂದರೆ ಸ್ತ್ರೀ ಪುರುಷರ ಪರಸ್ಪರ ಸಮಾಗಮವನ್ನು ಹತೋಟಿಯಲ್ಲಿಟ್ಟುಕೊಂಡು ಇಬ್ಬರೂ ವೀರ್ಯ ರಕ್ಷಣೆ ಮಾಡಿಕೊಳ್ಳುವುದು. ವೀರ್ಯ ಹಾನಿಯಿಂದುಂಟಾಗುವಂತಹ ನಾಶ ಬೇರಾವುದರಿಂದಲೂ ಆಗುವುದಿಲ್ಲ. ಅವಿವಾಹಿತರಂತೂ ಪೂರ್ಣತಃ ಜನನೇಂದ್ರಿಯ ನಿಗ್ರಹ ಮಾಡಲೇಬೇಕು. ವಿವಾಹಿತರೂ ಸಹ ಈ ವಿಷಯದಲ್ಲಿ ಸಂಯಮಿಗಳಾಗಿಯೇ ಬಾಳಬೇಕು. ಏಕೆಂದರೆ 1 ತೊಟ್ಟು ವೀರ್ಯ 40 ತೊಟ್ಟು ರಕ್ತಕ್ಕೆ ಸಮನೆಂದು ಶರೀರಶಾಸ್ತ್ರಜ್ಞರು ಸಿದ್ಧಪಡಿಸಿದ್ದಾರೆ. ಇಂತಹ ಅಮೂಲ್ಯವಾದ ವೀರ್ಯವನ್ನು ಕೇವಲ ಕ್ಷಣಿಕ ಸುಖಕ್ಕಾಗಿ ನಾಶ ಮಾಡಿಕೊಳ್ಳುವುದು ಎಂತಹ ಮೂರ್ಖತನ! ವೀರ್ಯದ ನಾಶದಿಂದ ಬಗೆ ಬಗೆಯ ಶಾರೀರಿಕ ರೋಗಗಳು ಮಾತ್ರವಲ್ಲ, ಮನೋರೋಗಗಳು, ಬುದ್ಧಿ ವಿಕಾರಗಳು ಸಹ ಹುಟ್ಟುತ್ತವೆ. ಅಥರ್ವ ವೇದವು ವೀರ್ಯವನ್ನು ದಾಕ್ಷಾಯಣ ಹಿರಣ್ಯ ಎಂದರೆ ಬಲದ ದಾರಿಯಾದ ಚಿನ್ನ ಎಂದು ಕರೆದು ಇದರ ಮಹತ್ವವನ್ನು ಹೀಗೆ ವರ್ಣಿಸಿರುತ್ತಾರೆ. ನೈನಂ ರಕ್ಷಾಂಸಿ ನ ಪಿಶಾಚಾಃ ಸಹಂತೆ ದೇವಾನಾಮೋಜಃ ಪ್ರಥಮಜಂ ಹ್ಯೇತತ್ ಯೋ ಬಿಭರ್ತಿ ದಾಕ್ಷಾಯಣಂ ಹಿರಣ್ಯಂ ಸಜೀವೇಷು ಕೃಣುತೆ ದೀರ್ಘಮಾಯುಃ. ಅಥರ್ವವೇದ. ಈ ವೀರ್ಯವು ತೇಜಸ್ವಿಗಳಾದ ಮಹಾತ್ಮರ ಪ್ರಥಮ ಕಾಂತಿ. ಯಾವನು ಬಲದ ಕಾರಣವಾದ ಈ ವೀರ್ಯವೆಂಬ ಚಿನ್ನವನ್ನು ತನ್ನ ಶರೀರದಲ್ಲಿ ಧಾರಣೆ ಮಾಡಿಕೊಳ್ಳುತ್ತಾನೋ ಅವನು ಜೀವರಲ್ಲಿ ದೀರ್ಘಾಯುವಾಗಿ ಬಾಳುತ್ತಾನೆ. ಯಾವ ರಾಕ್ಷಸಿ ಅಥವಾ ಪೈಶಾಚಿಕ ಭಾವನೆಗಳು ಇವನನ್ನು ಜಯಿಸಲಾರವು. ಇಂತಹ ಅಮೂಲ್ಯವಾದ ಶಕ್ತಿ ಬಿಂದುವನ್ನು ಯಾವನು ವ್ಯರ್ಥವಾಗಿ ಹಾಳು ಮಾಡುತ್ತಾನೆಯೋ ಅವನು ಸಾಮಾಜಿಕ ಶಕ್ತಿಗೆ ಅಭಿಶಾಪ ರೂಪವಾಗುತ್ತಾನೆ. ಏಕೆಂದರೆ ಇವನು ದುರ್ಬಲನಾಗಿ ಸಮಾಜದಲ್ಲಿ ಅನಾಚಾರ ಅತ್ಯಾಚಾರಗಳಿಗೆ ಕಾಮುಕತನಕ್ಕೆ ದಾರಿ ಮಾಡಿಕೊಡುತ್ತಾನೆ. ಆದುದರಿಂದ ಜನನೇಂದ್ರಿಯದ ಸಂಯಮ ಆಶ್ರಮ ಭೇದವಿಲ್ಲದೆ ಎಲ್ಲರಿಗೂ ಅವಶ್ಯಕ. ಜನನೇಂದ್ರಿಯ ನಿಗ್ರಹದ ಬಗ್ಗೆ ಆಲೋಚಿಸುವಾಗ ಬ್ರಹ್ಮಚಾರಿಗಳು, ವಾನಪ್ರಸ್ಥಿಗಳು ಮತ್ತು ಸನ್ಯಾಸಿಗಳ ಮುಂದೆಯಂತೂ ಪೂರ್ಣ ಸಂಯಮದ ಕಠೋರ ನಿಯಮವೇ ಇರುತ್ತದೆ. ಆದರೆ ಗೃಹಸ್ಥರು ಸ್ವಲ್ಪ ಆಲೋಚನೆಯನ್ನು ಮಾಡಿ ಹೆಜ್ಜೆ ಇಡಬೇಕಾಗುತ್ತದೆ. ಪರಮಾತ್ಮನು ನರ ಮತ್ತು ನಾರಿಯರ ದೇಹ ರಚನೆಯಲ್ಲೇ ಭೇದವನ್ನುಂಟು ಮಾಡಿ ಸಂತಾನೋತ್ಪಾದನೆಯ ಕಾರ್ಯದಲ್ಲಿ ಒಬ್ಬರನ್ನೊಬ್ಬರು ಆಶ್ರಯಿಸಲೇಬೇಕಾಗುವಂತೆ ಮಾಡಿರುವುದರಿಂದ ವಿವಾಹ ಮಾಡಿಕೊಳ್ಳುವುದು ಪಾಪವಲ್ಲವೆಂಬುದು ಸ್ಪಷ್ಟವಾಗಿದೆ. ಆದರೆ ಗೃಹಸ್ಥರು ಮತ್ತು ಗೃಹಿಣಿಯರು
ಸದಾ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶವೆಂದರೆ ಪರಸ್ಪರ ಸಂಭೋಗ ಮಾಡುವುದು ಮಕ್ಕಳನ್ನು ಪಡೆಯುವುದಕ್ಕಾಗಿಯೇ ಹೊರತು ಕೇವಲ ಕಾಮತೃಪ್ತಿಗಾಗಿ ಅಲ್ಲ ಎಂಬುದೇ ಆಗಿರುತ್ತದೆ. ಗರ್ಭ ನಿಂತ ಮೇಲೂ ಸಹ ಸಮಾಗಮ ಮಾಡುತ್ತಾ ಹೋಗುವುದು ಕೇವಲ ವೀರ್ಯನಾಶದ ಹಾದಿಯೇ ಆದುದರಿಂದ ಅದು ಪಾಪ. ಎರಡನೆಯದಾಗಿ ತಮ್ಮ ಇತಿಮಿತಿಗಳನ್ನು ಗಮನದಲ್ಲಿಟ್ಟುಕೊಂಡು ಚೆನ್ನಾಗಿ ಸಾಕಿ ಸಲಹಿ ವಿದ್ಯೆ ಇತ್ತು ಎಷ್ಟು ಮಕ್ಕಳ ವ್ಯಕ್ತಿತ್ವವನ್ನು ಪೂರ್ಣತಃ ವಿಕಾಸಗೊಳಿಸುವ ಚೈತನ್ಯ ತಮಗಿದೆಯೋ ಅಷ್ಟೇ ಮಕ್ಕಳನ್ನು ಪಡೆಯಲು ಆಶಿಸಬೇಕೇ ಹೊರತು ಕೇವಲ ಕಾಮತೃಪ್ತಿಗಾಗಿ ಸಂತಾನೋತ್ಪಾದನೆ ಮಾಡುತ್ತಾ ಹೋಗುವುದು ಕೇವಲ ತಮ್ಮ ಮೇಲೆ ಮಾತ್ರವಲ್ಲ, ಸಮಾಜದ ಮೇಲೂ ಅನಾವಶ್ಯಕವಾದ ಹೊರೆ ಹೊರೆಸಿ ಘೋರ ಅಶಾಂತಿಯನ್ನು ಹರಡುವ ಮಹಾಪಾಪವೇ ಆಗುತ್ತದೆ. ವೇದವು ಬಹುಪ್ರಜನ ಅಂದರೆ ಬಹುಮಂದಿ ಮಕ್ಕಳನ್ನುಳ್ಳವನ ಕಷ್ಟಗಳನ್ನು ಹೀಗೆ ವರ್ಣಿಸುತ್ತಲಿದೆ. ಯ ಇಂ ಚಕಾರನಸೋ ಅಸ್ಯ ವೇದ ಯ ಈಂ ದದರ್ಶ ಹಿರುಗಿನ್ನು ತಸ್ಮಾತ್ ಸಮಾತುರ್ಯೋ ನ ಪರಿವಿತೋ ಅಂತಃ ಬಹುಪ್ರಜಾ ನಿರ್ಯತಿಮಾ ವಿವೇಶ. ಋಗ್ವೇದ: ಯಾವನು ಸಂತಾನವನ್ನು ಪಡೆಯುತ್ತಾನೋ ಆ ತಂದೆಗೆ ಆ ಸಂತಾನದ ಆಗುಹೋಗುಗಳ ಬಗ್ಗೆ ಏನು ಮಾಡಬೇಕೆಂಬುದು ತೋಚುವುದಿಲ್ಲ. ಅವನು ತನ್ನ ಸಂತತಿಯನ್ನು ಯಾವ ರೂಪದಲ್ಲಿ ಕಂಡನೋ ಅದಕ್ಕಿಂತ ಬೇರೆಯಾದ ರೂಪದಲ್ಲಿಯೇ ಅದು ಬೆಳೆಯುತ್ತದೆ. ಈ ರೀತಿ ಬಹುಮಕ್ಕಳ ತಂದೆಯಾದ ಸಾಂಸಾರಿಯು ಭೂಗರ್ಭದಲ್ಲಿ ಸಿಕ್ಕಿಕೊಂಡು ಘೋರ ಕಷ್ಟಕ್ಕೆ ಗುರಿಯಾಗಿ ನರಳುತ್ತಾನೆ. ಇಂದು ನಮ್ಮ ದೇಶದ ಬಹು ಸಾಂಸಾರಿಕ ಪಾಡು ಹಾಗೆಯೇ ಇರುತ್ತದೆ. ಇದರ ಕಾರಣ ಮತ್ತೇನೂ ಅಲ್ಲ, ಅಬ್ರಹ್ಮಚರ್ಯ. ಇದೆಂತಹ ಘೋರ ಸಾಮಾಜಿಕ ಪರಿಸ್ಥಿತಿ! ಈಗ ಪ್ರಚಲಿತವಾಗಿರುವ ಕೃತ್ರಿಮ ಸಂತಾನ ನಿರೋಧ ಸಾಧನಗಳಿಂದ ಬಹುಮಕ್ಕಳಾಗುವುದನ್ನು ತಡೆಯಬಹುದೇ ಹೊರತು ವೀರ್ಯನಾಶವನ್ನು ತಡೆಯಲು ಸಾಧ್ಯವಿಲ್ಲ. ಆದುದರಿಂದ ಆ ಕೃತ್ರಿಮ ಸಾಧನಗಳನ್ನು ಉಪಯೋಗಿಸದಿರುವುದು ಒಳ್ಳೆಯದು. ಉಪಯೋಗಿಸುವುದು ಎಂದಿಗೂ ಸಾಧುವೆನಿಸಲಾರದು. ಅಲ್ಲದೆ ಮಕ್ಕಳಾಗುವ ಮತ್ತು ಗರ್ಭ ನಿಲ್ಲುವ ಸಂಭವವಿಲ್ಲವೆಂಬ ದೃಷ್ಟಿಯಿಂದ ಧ್ಯೇಯದಿಂದ ಯುವಕರು ಯುವತಿಯರು ಮಿತಿಮೀರಿದ ಕಾಮಾಸಕ್ತಿಗೆ ಬಲಿ ಬೀಳುವ ಭಯವೂ ಗುಪ್ತ ವ್ಯವಿಚಾರ ಹರಡುವ ಭಯವೂ ಇರುತ್ತದೆ. ಆದ ಕಾರಣ ಆ ಕೃತ್ರಿಮ ಸಾಧನಗಳನ್ನು ದೂರವಿಟ್ಟು ಶಾಸ್ತ್ರೋಕ್ತವಾದ ಬ್ರಹ್ಮಚರ್ಯವನ್ನೇ ಆಶ್ರಯಿಸಿ ಕೇವಲ ಸಂತಾನೋತ್ಪಾದನೆಗಾಗಿಯೇ ದೇಹಸಂಗ ಮಾಡುವ ಪರಿಪಾಠವನ್ನಿಟ್ಟುಕೊಳ್ಳುವುದು ಗೃಹಸ್ಥರಿಗೆ ಶ್ರೇಯಸ್ಕರ. ಆದರೆ ಕಣ್ಣಿನಿಂದ ಕಾಮೋದ್ದೀಪಕ ದೃಶ್ಯಗಳನ್ನು ನೋಡುತ್ತಾ, ಕಿವಿಯಿಂದ ಸುಪ್ತ ಕಾಮವನ್ನೆಚ್ಚರಿಸುವ ಹಾಡುಗಳನ್ನು ಕೇಳುತ್ತಾ, ಮೂಗಿನಿಂದ ಉದ್ರೇಕಕರ ಗಂಧಗಳನ್ನು ಮೂಸುತ್ತಾ, ನಾಲಿಗೆಯಿಂದ ಕಾಮೋತ್ತೇಜಕ ರಾಜಸಾಹಾರಗಳನ್ನು ಸವಿಯುತ್ತಾ, ಚರ್ಮದಿಂದ ಭೋಗೇಚ್ಛೆಯನ್ನು ಬೆಳೆಸುವ ಅಂಗೋಪಾಂಗಗಳನ್ನು ಸ್ಪರ್ಶಿಸುತ್ತಾ ಕೇವಲ ಜನನೇಂದ್ರಿಯ ನಿಗ್ರಹವನ್ನು ಸಾಧಿಸುತ್ತೇನೆಂದು ಹೇಳುವವನು ಹುಚ್ಚನೇ ಸರಿ ಎಂದು ಹೇಳಲಾಗಿದೆ. ವಸ್ತುತಃ ಮನಸ್ಸನ್ನು ಪಂಚ ಜ್ಞಾನೇಂದ್ರಿಯಗಳನ್ನು ನಿಗ್ರಹಿಸಿದಾಗಲೇ ಜನನೇಂದ್ರಿಯ ನಿಗ್ರಹ ಸಾಧ್ಯ. ಆದುದರಿಂದ ನೋಡುವ ನೋಟ, ಕೇಳುವ ಕಿವಿ, ಮೂಸುವ ವಾಸನೆ, ಹುಟ್ಟುವ ವಸ್ತು, ಮುಟ್ಟುವ ವಸ್ತು, ಸವಿಯುವ ಆಹಾರ ಇವೆಲ್ಲವೂ ಮನಸ್ಸಿನಲ್ಲಿ ಸಾತ್ವಿಕ ಭಾವನೆ ಹುಟ್ಟಿಸುವಂತಹದಾಗಿರಬೇಕು. ಮುಖ್ಯವಾಗಿ ನಾವು ಈ ಹಿಂದೆಯೇ ಹೇಳಿರುವಂತೆ ಮನಸ್ಸು ಆಹಾರವನ್ನವಲಂಬಿಸಿರುವುದರಿಂದ ಕಾಮೋದ್ರೇಕಗೊಳಿಸದ ವಿಪರೀತ ಮಸಾಲೆ ಮೊದಲಾದವುಗಳಿಲ್ಲದ ಸಾತ್ವಿಕವಾದ ಆಹಾರವನ್ನು ಸೇವಿಸುವುದು ಜನನೇಂದ್ರಿಯ ಸಂಯಮಕ್ಕೆ ಕೇವಲ ಅವಶ್ಯವೇ ಅಲ್ಲ, ವಸ್ತುತಃ ಅನಿವಾರ್ಯವೇ ಆಗಿರುತ್ತದೆ. ಬ್ರಹ್ಮಚರ್ಯದ ಮಹಿಮೆಯನ್ನು ಒಂದು ಸಂಪೂರ್ಣ ಸೂಕ್ತವೇ ವರ್ಣಿಸುತ್ತಲಿದೆ. ಬ್ರಹ್ಮಚರ್ಯ ಪಾಲಕನಿಗೆ ಏನೇನು ಲಭಿಸುತ್ತದೆ ಎಂಬುದನ್ನು ಈ ವೇದ ಹೇಳುತ್ತದೆ. ಬ್ರಹ್ಮಚಾರಿ ಬ್ರಹ್ಮರಾಜದ್ವಿಭರ್ತಿ ತಸ್ಮಿನ್ ದೇವಾ ಅಧಿವಿಶ್ವೇ ಸಮೂತಾಃ ಪ್ರಾಣಾಪಾನೌ ಜನಯನ್ನಾಧ್ಯಾನಂ ವಾಚಂ ಮನೋ ಹೃದಯಂ ಬ್ರಹ್ಮಮೇಧಾಂ. ಅಥರ್ವವೇದ ಅಂದರೆ ಬ್ರಹ್ಮಚಾರಿಯು ತನ್ನ ಪ್ರಾಣಾಪಾನ ವ್ಯಾನಾದಿ ಪಂಚ ಪ್ರಾಣಗಳನ್ನು ವಶಪಡಿಸಿಕೊಂಡು
ಪವಿತ್ರ ವಾಗ್ಬಲವನ್ನು, ಶುದ್ಧವಾದ ಮನಸ್ಸನ್ನು, ವಿಶಾಲವಾದ ಹೃದಯವನ್ನು, ವೇದಜ್ಞಾನವನ್ನು, ಅದ್ಭುತ ಪ್ರಜ್ಞೆಯನ್ನು, ಜ್ಯೋತಿ ಸ್ವರೂಪ ಪರಬ್ರಹ್ಮನನ್ನು ಹೊಂದುತ್ತಾನೆ. ಇವನಲ್ಲಿ ಸಕಲ ದಿವ್ಯ ಗುಣಗಳು ವಾಸವಾಗಿರುತ್ತದೆ. ಈ ವೇದವಾಣಿಯಲ್ಲಿ ಎಳ್ಳಿನಷ್ಟಾದರೂ ಅತ್ಯುಕ್ತಿ ಇಲ್ಲ. ಇದೆಲ್ಲ ಸತ್ಯ, ಪರಮ ಸತ್ಯ. ಏಕೆಂದರೆ ಮನಸ್ಸು, ಮೆದುಳು, ಹೃದಯ, ಶರೀರ ಇವೆಲ್ಲವುಗಳಿಗೆ ವೀರ್ಯ ಧಾರಣೆ ಅವಶ್ಯಕ. ದೀಪದ ಕಾಂತಿಗೆ ಎಣ್ಣೆ ಹೇಗೋ, ಜೀವನ ಕಾಂತಿಗೆ ವೀರ್ಯ ಹಾಗೆ. ಸರ್ವಶಕ್ತಿ ವಿಕಾಸಕ್ಕೆ ವೀರ್ಯ ರಕ್ಷಣೆ ಮಾಡಬೇಕೇ ಬೇಕು. ಇದು ಲಭಿಸುವುದು ಬ್ರಹ್ಮಚರ್ಯದಿಂದ. ಇದಕ್ಕೆ ಪತಂಜಲಿಗಳು ಹೀಗೆ ಹೇಳಿರುತ್ತಾರೆ: ಬ್ರಹ್ಮಚರ್ಯ ಪ್ರತಿಷ್ಠಾಯಾಂ ವೀರ್ಯಲಾಭ. ಯೋಗದರ್ಶನ ಸಾಧನಪಾದದ ಸೂತ್ರ 38. ಬ್ರಹ್ಮಚರ್ಯ ಸಿದ್ಧಿಸಿದರೆ ವೀರ್ಯವು ಲಭಿಸುತ್ತದೆ. ವೀರ್ಯ ಒಂದು ಸಿಕ್ಕಿದರೆ ಎಲ್ಲವೂ ಲಭಿಸಿದಂತೆ ತಿಳಿಯಬೇಕು. ಮರಣಂ ಬಿಂದುಪಾತೇನ ಜೀವನಂ ಬಿಂದು ಧಾರಣಾತ್. ವೀರ್ಯದ ಬಿಂದು ಬಿದ್ದರೆ ಮರಣ, ಬಿಂದು ಶರೀರದಲ್ಲೇ ಉಳಿದರೆ ಜೀವನ ಎಂಬ ಈ ಸಂಸ್ಕೃತ ವಾಕ್ಯವನ್ನು ಸದಾ ನೆನಪಿನಲ್ಲಿಟ್ಟು ಜನನೇಂದ್ರಿಯದ ಸಂಯಮಕ್ಕೆ ಸದಾ ಯತ್ನಿಸೋಣ. ಮದುವೆ ಎಂಬುದು ಕಾಮಭೋಗದ ಸಾಧನವಲ್ಲವಾದುದರಿಂದ ಗೃಹಸ್ಥರೂ ಸಹ ಬ್ರಹ್ಮಚರ್ಯ ಪಾಲನೆ ಮಾಡಲೇಬೇಕು. ಈ ಬಗ್ಗೆ ಮನುವು ಹೀಗೆ ಹೇಳುತ್ತಾನೆ: ಋತುಕಾಲಾಭಿಗಾಮಿ ಸ್ಯಾತ್ ಸ್ವದಾರ ನಿರತ ಸದಾ ಬ್ರಹ್ಮಚಾರ್ಯೇವ ಭವತಿ ಯತ್ರ ತತ್ರಾಶ್ರಮೇ ವಸನ್. ಮನುಸ್ಮೃತಿ. ಅಂದರೆ ಋತುಕಾಲದಲ್ಲಿ ತನ್ನ ಪತ್ನಿಯೊಂದಿಗೆ ಮಾತ್ರ ಸಮಾಗಮ ಮಾಡುವವನು ಗೃಹಸ್ಥನಾದರೂ ಕೂಡ ಬ್ರಹ್ಮಚಾರಿಯೇ ಆಗಿರುತ್ತಾನೆ. ಆದುದರಿಂದ ಗೃಹಸ್ಥರು ಬ್ರಹ್ಮಚರ್ಯ ಪಾಲಿಸಲಾರರೆಂಬ ಭ್ರಾಂತಿಯನ್ನು ಬಿಟ್ಟು ವಿವಾಹಿತರೂ ಸಹ ತಮ್ಮನ್ನು ತಾವೇ ಹತೋಟಿಯಲ್ಲಿಟ್ಟುಕೊಂಡು ಕೇವಲ ಋತುಕಾಲದಲ್ಲಿ ಮಾತ್ರ ಇಬ್ಬರು ಪ್ರಸನ್ನರು, ಸಂತಾನಾಭಿಲಾಷಿಗಳು ಆಗಿದ್ದರೆ ಸ್ತ್ರೀ ಸಂಘ ಮಾಡುವವರಾಗಿ ಅನ್ಯ ಸಮಯಗಳಲ್ಲಿ ಜನನೇಂದ್ರಿಯ ಸಂಯಮವನ್ನು ಮಾಡಲೇಬೇಕು. ಸಾಮಾಜಿಕ ದೃಷ್ಟಿಯಿಂದ ಇದು ವೈಯಕ್ತಿಕ ಕರ್ತವ್ಯವೇ ಆಗಿರುತ್ತದೆ. ಚಿತ್ತಸ್ಥೈರ್ಯಕ್ಕೂ ಬ್ರಹ್ಮಚರ್ಯ ಅನಿವಾರ್ಯವೇ ಆಗಿರುತ್ತದೆ. ಯೋಗ ಬಂಧುಗಳೇ, ಇನ್ನು ಮುಂದೆ ಯಮದ 5ನೆಯ ಅಂಗವಾದ ಅಪರಿಗ್ರಹದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಓಂ ಸರ್ವೇ ಜನಾಃ ಸುಖಿನೋ ಭವಂತು. ನಮಸ್ಕಾರ.